ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮಧು ಭಾರ್ಗವಿ ಕನ್ನಡ ವ್ಲಾಗ್ಸ್. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋ ರೆಸಿಪಿ ಏನಪ್ಪ ಅಂದರೆ ಎಣ್ಣೆ ಬದನೆಕಾಯಿ. ನಾನು ಒಂದು 3 ಟೈಪ್ಸ್ ಆಫ್ ಎಣ್ಣೆ ಬದನೆಕಾಯಿ ಮಾಡ್ತೀನಿ, ಬಟ್ ಆದರೆ ಅದರಲ್ಲಿ ನಾನು ಇವತ್ತು ನಿಮ್ಗೊಂದು ಸ್ಟೈಲ್ ತೋರಿಸ್ತಾ ಇದ್ದೀನಿ. ಇದು ನನ್ನ ಹಸ್ಬೆಂಡ್ಗೆ ತುಂಬ ಅಂದರೆ ತುಂಬಾ ಇಷ್ಟ ಆ್ಯಂಡ್ ತುಂಬ ಈಸಿಯಾಗಿ ಕೂಡ ಮಾಡ್ಬೋದು. ಒಂದು ಪ್ಯಾನ್ಗೆ ಒಂದು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಎಣ್ಣೆ ಹಾಕಿದ್ಮೇಲೆ 2 ದಪ್ಪ ಸೈಜ್ದು ಅಥವಾ ಮೀಡಿಯಮ್ ಸೈಜ್ದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಉದ್ದುದ್ದಕ್ಕೆ. ಒಂದು 7ರಿಂದ 8 ಮೆಣಸಿನ್ಕಾಯಿನ ಹಾಕಿದ್ದೀನಿ. ಅದರಲ್ಲಿ 2 ಬ್ಯಾಡಗೆ ಮೆಣಸಿನ್ಕಾಯಿ ಕೂಡ ಹಾಕಿದ್ದೀನಿ, ಕಲರ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕಿದ್ದೀನಿ. ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು, ಈರುಳ್ಳಿ ಬಣ್ಣ ಚೇಂಜ್ ಆಗೋವರೆಗೂ. ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆದಮೇಲೆ ನಾವು ಫ್ಲೇಮ್ನ ಆಫ್ ಮಾಡ್ಕೋಬೇಕು. ರೀತಿಯಾಗಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಸೊ ನೀವು ಬೇಕಾದರೆ ಸಾಲ್ಟ್ ಕೂಡ ಹಾಕ್ಬೋದು, ಲೈಕ್ ಬೇಗ ಫ್ರೈ ಆಗಬೇಕು ಈರುಳ್ಳಿ ಅಂತ ಹೇಳೋರು ಒಂದು ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಸೊ ದಟ್ ಅದು ಈರುಳ್ಳಿ ಬೇಗ ಬೇಯುತ್ತೆ. ನೀವು ಒಣಮೆಣ್ಸಿನ್ಕಾಯಿ ಬದಲಾಗಿ ಚಿಲ್ಲಿ ಪೌಡರ್ ಕೂಡ ಯೂಸ್ ಮಾಡ್ಬೋದು, ಬಟ್ ಒಣಮೆಣ್ಸಿನ್ಕಾಯಿ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಒನ್ಸ್ ನೀವು ಈ ಥರ ಟ್ರೈ ಮಾಡಿ, ಇಷ್ಟ ಆಗುತ್ತೆ ನಿಮಗೂ ಕೂಡ. ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಫ್ರೈ ಆದಮೇಲೆ ಈಗ ನಾನು ಫ್ಲೇಮ್ನ ಆಫ್ ಮಾಡ್ಕೊತಾ ಇದ್ದೀನಿ. ಫ್ಲೇಮ್ನ ಆಫ್ ಮಾಡ್ಕೊಂಡ್ಮೇಲೆ ಉಳಿದಿರೋ ಎಲ್ಲ ಮಸಾಲೆ ಕೂಡ ಹಾಕ್ಕೊತಾ ಇದ್ದೀನಿ. 2 ಪೀಸಸ್ ಚಕ್ಕೆ, 4 ಲವಂಗ, 2 ಸ್ಪೂನ ಕಡಲೆ ಹುರ್ಗಡ್ಲೆ, ಒಂದು ಚಿಕ್ಕ ತೆಂಗಿನಕಾಯಲ್ಲಿ ಅರ್ಧ ಕಾಯಿ ಅಂದರೆ ಅರ್ಧ ಹೋಳಷ್ಟು ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ. ನೀವು ತೆಂಗಿನಕಾಯಿ ತುರಿ ಕೂಡ ಹಾಕ್ಕೋಬೋದು, ಇಲ್ಲ ಕಾಯಿನ ಮನೇಲಿ ಜಾಸ್ತಿ ಇಷ್ಟಪಡಲ್ಲ ಅಂದರೆ ಕಾಯಿನ ಕ್ವಾಂಟಿಟಿ ನೀವು ಕಮ್ಮಿ ಕೂಡ ಮಾಡ್ಕೋಬೋದು. ನಮ್ಮ ಮನೇಲಿ ಗ್ರೇವಿ ತುಂಬ ತಿಂತೀವಿ, ಗ್ರೇವಿ ಜಾಸ್ತಿ ಇರಬೇಕು, ಸೊ ದಟ್ ನಾನು ಕಾಯಿನ ಅದಕ್ಕೆ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಆಮೇಲೆ 2 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಳ್ಳಿ. ಆಮೇಲೆ 2 ಟೊಮೆಟೊನ ಹಾಕ್ಕೊಳ್ಳಿ. ಸಣ್ಣ ಟೊಮೆಟೊ ಆದರೆ, ಇದು ದೊಡ್ಡ ಟೊಮೆಟೊ ಆಗಿರೋದ್ರಿಂದ ನಾನು ಅರ್ಧ ಟೊಮೆಟೊ ಅಷ್ಟು ಹಾಕ್ಕೊಂಡಿದ್ದೀನಿ. ಸಣ್ಣ ಟೊಮೆಟೊ ನೀವು ತಗೊಳ್ಳೋದಾದರೆ 2 ಟೊಮೆಟೊನ ಹಾಕ್ಕೊಳ್ಳಿ. ಹಾಕ್ಕೊಂಡು ಅದೇ ಪ್ಯಾನು ಬಿಸಿ ಇರುತ್ತಲ್ಲ ಅದರಲ್ಲೇ ಒಂದು ಸ್ವಲ್ಪ ಫ್ರೈ ಮಾಡಿ, ಲೈಕ್ ಫ್ರೈ ಅಂದರೆ ಮಿಕ್ಸ್ ಮಾಡಿ ಅದು ತಣ್ಣಗಾಗೋದಕ್ಕೆ ಬಿಡಿ. ಇದೆಲ್ಲ ಮಿಕ್ಸ್ ಮಾಡಿದ್ಮೇಲೆ ನೀವು ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಕೂಡ ಆ್ಯಡ್ ಮಾಡ್ಕೊಳ್ಳಿ, ಸೊ ದಟ್ ಅದು ಫ್ಲೇವರ್ ಚೆನ್ನಾಗಿರುತ್ತೆ. ನಾನಿಲ್ಲಿ ಯಾವುದೇ ಕಡಲೆ ಬೀಜ ಅಥವಾ ಎಳ್ಳು ಯಾವುದನ್ನು ಯೂಸ್ ಮಾಡ್ತಾಯಿಲ್ಲ. ಅದನ್ನೆಲ್ಲ ಯೂಸ್ ಮಾಡದೆ ಎಣ್ಣೆ ಬದನೆಕಾಯಿ ಹೀಗೂ ತುಂಬ ಚೆನ್ನಾಗಿ ಮಾಡ್ಬೋದು. ಒನ್ಸ್ ನೀವು ಟ್ರೈ ಮಾಡಿ. ಈಗ ಬದನೆಕಾಯಿ ಎಲ್ಲ ಕಟ್ ಮಾಡಿ ನೀರೊಳಗಡೆ ಹಾಕ್ಕೊತಾ ಇದ್ದೀನಿ. ನಾವು ಎಣ್ಣೆ ಬದನೆಕಾಯಿಗೆ ಆದಷ್ಟು ಎಳೆ ಬದನೆಕಾಯಿ ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಬೀಜ ಜಾಸ್ತಿ ಇರಬಾರ್ದು. ಎಳೆ ಬದನೆಕಾಯಿ ಆದರೆ ಬೇಯೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ರೀತಿಯಾಗಿ ಬದನೆಕಾಯಿ ಇದ್ದರೆ ಎಣ್ಣೆ ಬದನೆಕಾಯಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ಕಟ್ ಮಾಡಿ ಎಲ್ಲನೂ ನೀರಿಗೆ ಹಾಕೋಬೇಕು, ಇಲ್ಲಾಂದರೆ ಬದನೆಕಾಯಿ ಕಪ್ಪಗಾಗ್ಬಿಡುತ್ತೆ. ಈಗ ನಾವು ಮಸಾಲೆ ಏನು ಫ್ರೈ ಮಾಡಿದ್ವಿ ಅದು ತಣ್ಣಗಾದ್ಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗೆ ರುಬ್ಕೋಬೇಕು, ಸೊ ದಟ್ ಆವಾಗ ನಿಮಗೆ ಮಸಾಲೆ ತುಂಬೋದಕ್ಕೆ ಆರಾಮಾಗುತ್ತೆ. ನಾವು ಏನು ಸೀಳಿರ್ತೀವಿ ಬದನೆಕಾಯಿ ಅದ್ರ ಮಧ್ಯೆ ನಾವು ಮಸಾಲೆ ಎಲ್ಲ ತುಂಬ್ಕೋಬೇಕು. ನಾನು ಫ್ರೈ ಮಾಡಿರೋ ಪ್ಯಾನ್ನೇ ಇಟ್ಟಿದ್ದೀನಿ, ಮತ್ತು ಅದಕ್ಕೇ ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. 4ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆ ಬದನೆಕಾಯಿ ಅಂದರೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಬೇಕು, ಆಗಲೇ ಎಣ್ಣೆ ಬದನೆಕಾಯಿ ತುಂಬ ರುಚಿಯಾಗಿ ಬರೋದು. ನೋಡಿ ಈಗ ಪ್ಯಾನು ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಕಾಯ್ದ ತಕ್ಷಣ 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕಿದೆ. ಸಾಸಿವೆ ಸ್ವಲ್ಪ ಚಿಟಪಟ ಅಂತ ಸಿಡಿದ್ಮೇಲೆ 1 ಈರುಳ್ಳಿನ ಸಣ್ಣಗೆ ಹಚ್ಕೊಂಡಿದ್ದೆ, ಆ ಈರುಳ್ಳಿನೂ ಕೂಡ ಆ್ಯಡ್ ಮಾಡಿದ್ದೀನಿ. ಈರುಳ್ಳಿ ಜೊತೆಗೆ ನಾನು 1 ಕಡ್ಡಿಯಷ್ಟು ಕರಿಬೇವು ಕೂಡ ಆ್ಯಡ್ ಮಾಡಿದ್ದೀನಿ. ಅದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ನಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಕರಿಬೇವು. ಸೊ ಅದಕ್ಕೋಸ್ಕರ 1 ಎಲೆಯಷ್ಟು 1 ಕಡ್ಡಿ ಕರಿಬೇವನ್ನ ಹಾಕ್ಕೊಂಡಿದ್ದೀನಿ.
ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾವು ಏನು ಬದನೇಕಾಯಿಗೆ ಮಸಾಲೆ ತುಂಬಿಟ್ಕೊಂಡಿದ್ವಿ ಆ ಬದನೇಕಾಯಿ ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಬದನೇಕಾಯಿನ ನಾವು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡಬೇಕು. ಮುಕ್ಕಾಲು ಭಾಗದಷ್ಟು ಅದು ಎಣ್ಣೆಯಲ್ಲೇ ಫ್ರೈ ಆಗಬೇಕು, ಅಂದರೆ ಬೇಯಬೇಕು ಬದನೇಕಾಯಿ. ಆವಾಗಲೇ ಎಣ್ಣೆ ಬದನೇಕಾಯಿ ತುಂಬ ಚೆನ್ನಾಗಾಗೋದು. ಬದನೇಕಾಯಿನ ಹಾಕಿದ ತಕ್ಷಣವೇ ನಾವು ಮಗ್ಚಾಕಬಾರ್ದು, ಅಂದರೆ ತಿರುವಿ ಹಾಕಬಾರ್ದು. ಅದು 1-2 ನಿಮಿಷ ಹಾಗೆ ಬೇಯಬೇಕು. ಒಂದು ಕಡೆ ಸ್ವಲ್ಪ ಬೆಂದ ಮೇಲೆ ಮತ್ತೊಂದು ಕಡೆ ನಾವು ತಿರುವಿ ಹಾಕ್ಕೊಂಡು ಮತ್ತೆ ಒಂದು ಸ್ವಲ್ಪ ಬೇಯಿಸ್ಕೋಬೇಕು. ಈ ರೀತಿ ಬದನೇಕಾಯಿ ಎಣ್ಣೆಯಲ್ಲಿ ಬೇಯುವಾಗಲೇ ನಾವು ಉಪ್ಪನ್ನ ಹಾಕೋದ್ರಿಂದ ಬದನೇಕಾಯಿಗೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ. ಸೊ ದಟ್ ನಾನು 1/4 ಸ್ಪೂನಿಂದ 1 ಸ್ಪೂನ್ ಸಣ್ಣ ಸ್ಪೂನಲ್ಲಿ 1 ಸ್ಪೂನಷ್ಟು ನಾನು ಕಲ್ಲುಪ್ಪನ್ನ ಹಾಕ್ಕೊಂಡಿದ್ದೀನಿ. ನೀವು ಕೂಡ ಟ್ರೈ ಮಾಡಿ ನೋಡಿ. ಕಲ್ಲುಪ್ಪು ಹಾಕೋದ್ರಿಂದ ಸಾಂಬಾರೇ ಆಗಲಿ, ಈ ಥರ ಗೊಜ್ಜೆ ಆಗಲಿ ತುಂಬ ಅಂದರೆ ತುಂಬ ರುಚಿಯಾಗಿ ಬರುತ್ತೆ. ಸೊ ನಾನು ಎಣ್ಣೆ ಬದನೇಕಾಯಿ ಮಾಡುವಾಗ ಯಾವಾಗಲೂ ಕೂಡ ಕಲ್ಲುಪ್ಪನ್ನೇ ಯೂಸ್ ಮಾಡೋದು. ನೀವು ಯಾರಾದರೂ ಇದನ್ನು ಟ್ರೈ ಮಾಡಿದ್ದೀರಾ ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈಗ ನೋಡ್ತಾ ಇರ್ಬೋದು, ಒಂದು ಸೈಡಲ್ಲಿ ಬೆಂದಿದೆ. ಸೊ ಅದಕ್ಕೋಸ್ಕರ ನಾನು 1-2 ಮಿನಿಟ್ಸ್ ಅದ್ರ ಮೇಲೆ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಲಿಡ್ನ ಕ್ಲೋಸ್ ಮಾಡಿ ಈಗ ಓಪನ್ ಮಾಡಿದ್ದೀನಿ. ಒಂದು ಸೈಡು ಚೆನ್ನಾಗಿ ಬೆಂದಿದೆ. ಸೊ ಇನ್ನೊಂದು ಸೈಡು ಬೇಯೋದಕ್ಕೆ ನಾನು ಎಲ್ಲನೂ ಬದನೇಕಾಯಿನ ತಿರುವಿ ಹಾಕ್ಕೊತಾ ಇದ್ದೀನಿ. ನಾನು ಎಲ್ಲ ಬದನೇಕಾಯಿನೂ ಕೂಡ ತಿರುವಿ ಹಾಕ್ಕೊಂಡಿದ್ದೀನಿ. ತಿರುವಿ ಹಾಕ್ಕೊಂಡು ಮತ್ತೆ ಅದನ್ನು 1-2-3 ಮಿನಿಟ್ಸ್ ಚೆನ್ನಾಗಿ ಕುಕ್ ಆಗೋದಕ್ಕೆ ಬಿಡ್ತೀನಿ. ಸೊ ಇವಾಗಲೂ ಕೂಡ ನಾನು ಅದ್ರ ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ 1-2-3 ಮಿನಿಟ್ಸ್ ಅದು ಕುಕ್ ಆಗೋದಕ್ಕೆ ಹಾಗೆ ಬಿಟ್ಬಿಡ್ತೀನಿ. 2 ಮಿನಿಟ್ಸ್ ಆದಮೇಲೆ ನಾನು ಲಿಡ್ನ ಓಪನ್ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಬದನೇಕಾಯಿ ಈ ಸ್ಟೇಜಲ್ಲಿ 1/4 ಭಾಗದಷ್ಟು ಬೆಂದಿದೆ ಬದನೇಕಾಯಿ. ಸೊ ಇವಾಗ ನಾನು ಇದಕ್ಕೆ ಮಸಾಲೆ ಏನಿದೆ, ಉಳಿದಿರೋ ಮಸಾಲೆ ಅದನ್ನೆಲ್ಲ ಇದ್ರ ಜೊತೆಗೆ ನಾನು ಈಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ, ಮಸಾಲೆನೆಲ್ಲ ಹಾಕಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಸಾಲೆ ಎಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆದಮೇಲೆ ಉಳಿದಿರೋ ಜಾರಲ್ಲಿ ಸ್ವಲ್ಪ ಮಸಾಲೆ ಇರುತ್ತಲ್ಲ, ಅದಕ್ಕೂ ಸ್ವಲ್ಪ ನೀರು ಹಾಕ್ಕೊಂಡು ಆ ಜಾರಲ್ಲಿರೋ ಮಸಾಲೆನೆಲ್ಲ ಹಾಕ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ನೋಡಿ, ಅದ್ರ ಕ್ಲಿಪ್ಪಿಂಗು ಮಿಸ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ನಾನು ಅದ್ರ ಕ್ಲಿಪ್ಪಿಂಗ್ನ ನಿಮಗೆ ಆ್ಯಡ್ ಮಾಡಿಲ್ಲ. ಸೊ ಮಿಕ್ಸಿಲಿರೋ ಜಾರಲ್ಲಿರೋ ನೀರನ್ನೆಲ್ಲ ನಾನು ಹಾಕ್ಕೊಂಡಿದ್ದೀನಿ. ಮತ್ತು ನನಗೆ ಸ್ವಲ್ಪ ಗಟ್ಟಿ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡೆ. ಈ ಸ್ಟೇಜಲ್ಲಿ ನೀವು ಮತ್ತೆ ಉಪ್ಪು ಖಾರ ಎಲ್ಲ ಸರಿಯಾಗಿದೆಯಾ ಅಂತ ನೋಡ್ಕೊಳ್ಳಿ. ಖಾರ ಏನಾದರೂ ನಿಮಗೆ ಕಮ್ಮಿ ಅನ್ನಿಸ್ತು ಅಂದರೆ ಬೇಕಾದರೆ ನೀವು ಈ ಸ್ಟೇಜಲ್ಲಿ ಚಿಲ್ಲಿ ಪೌಡರ್ನ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಈಗ ಲಿಡ್ ಕ್ಲೋಸ್ ಮಾಡಿ 5-10 ಮಿನಿಟ್ಸ್ ಹಾಗೆ ಬಿಟ್ಬಿಡ್ತೀನಿ ಮೀಡಿಯಮ್ ಫ್ಲೇಮಲ್ಲಿ. ನೋಡ್ತಾ ಇದ್ದೀರಲ್ಲ ಈಗ ಹೇಗೆ ಕುಕ್ ಆಗಿದೆ ಅಂತ ಹೇಳಿ. ಈ ಥರ ಆಯಿಲೆಲ್ಲ ಸಪ್ರೇಟ್ ಆಗಬೇಕು, ಆವಾಗ ಗ್ರೇವಿ ತುಂಬ ಚೆನ್ನಾಗಾಗಿದೆ ಅಂತ. ನೋಡಿ, ಫೈನಲಾಗಿ ಎಣ್ಣೆ ಬದನೇಕಾಯಿ ರೆಡಿ ಆಯಿತು. ಇದನ್ನು ನೀವು ಚಪಾತಿ ಜೊತೆ, ಅನ್ನದ ಜೊತೆ ಎಲ್ಲನೂ ಸರ್ವ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.